ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, SSP ಅಪ್ಡೇಟ್ ಏನಪ್ಪ ಅಂತಂದರೆ, ಇವಾಗ ಯಾರೆಲ್ಲ ಈಗ ಕಳೆದ ಒಂದು ವಾರದಿಂದ ಹೇಳಿದೆ ಅನಿಸುತ್ತೆ ಅಬೌಟ್ BCWD ಪಿ ರಿಮರ್ಜ್ಮೆಂಟು ಮತ್ತು ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಡೇಷನ್ ಸ್ಕೀಮ್ ಎರಡರೂ ಕೂಡ ಸ್ಕಾಲರ್ಶಿಪ್ಪು ಮೋಸ್ಟ್ ಆಫ್ ದೆಮ್ ಸ್ಟೂಡೆಂಟ್ಸ್ಗೆ, ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ. ಯಾಕಂತಂದರೆ ಅವರು ಡಿಸೆಂಬರ್ 20ಕ್ಕಿಂತ ಮುಂಚೆಗೆ ಏನು ಮಾಡಿದ್ದಾರೆ ಅಂತಂದರೆ ಅಪ್ಲಿಕೇಶನ್ ಹಾಕಿದರು. ಸೊ ಹಂಗಾಗಿ ಅವ್ರಿಗೆ ಏನಪ್ಪ ಅಂತಂದರೆ ಒಂದು ಗುಡ್ ಲಕ್. ಓಕೆ, ಏನಪ್ಪ ಅಂತಂದರೆ ಫುಡ್ ಆ್ಯಂಡ್ ಅಕಾಮಡೇಷನ್ ನಿಮಗೆ ಸ್ಕಾಲರ್ಶಿಪ್ಪು ಶಾಂಕ್ಷನ್ ಆಗಿದೆ. ಅಮೌಂಟು ಕೂಡ ಈಗ ಕ್ರೆಡಿಟ್ ಕೂಡ ಆಗಿದೆ. ಕಳೆದ 2-3 ದಿನಗಳಿಂದ ಇವತ್ತು ಕೂಡ ಬರ್ತಾಯಿದೆ. ಓಕೆ, ಸೊ ಅದನ್ನ ಹೇಳ್ತಿದ್ದೀನಿ ನೋಡಿ. ನಾವು ಯಾವುದೇ ಒಂದು ಇವಾಗ ಸ್ಕಾಲರ್ಶಿಪ್ ಅಪ್ಡೇಟ್ ಹೇಳ್ತಿರ್ತೀವಿ ಅಂತಂದರೆ ಅಂದರೆ ಜೆನ್ಯೂನ್ ಆಗಿರೋ ಇನ್ಫಾರ್ಮೇಷನ್ ಮಾತ್ರ ಹೇಳ್ತಿರ್ತೀವಿ. ಸರಿನಾ? ಸರಿ, ಏನೇ ಆಗಲಿ, ಈಗ ಫುಡ್ ಆ್ಯಂಡ್ ಅಕಾಮಡೇಷನ್ನು ನಾವು ಹೆಂಗೆ ಅಪ್ಲೈ ಮಾಡಬೇಕು ಅಂತ ಕೇಳೋದು ನೋಡಿ. ಅಂದರೆ ವಿದ್ಯಾಸಿರಿ ಅನ್ನ ಬರುವಂಥ ಫುಡ್ ಆ್ಯಂಡ್ ಅಕಾಮಡೇಷನ್ನು ಇವಾಗ ಅದು ಬೇರೆ ಅಪ್ಲಿಕೇಶನ್ ಏನೂ ಇರಲ್ಲ. SSP ಆಗ್ತಿರಲ್ವ, SSP ಜೊತೆನೇ ಅದನ್ನು ಕೂಡ ಬರ್ತದೆ. SSP ಅಪ್ಲಿಕೇಶನ್ ಹಾಕಿದರೆ ಮುಗೀತು. ಅದ್ರ ಜೊತೆಗೇ ಓಕೆ, ನೀವು ಎಲಿಜಿಬಲ್ ಇತ್ತಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಕೂಡ ನೀವೇನಾದರೂ ಸೆಲೆಕ್ಷನ್ ಆಗದೆ ಹೋದಾಗ ಅಂತಂದರೆ ತಿಂಗಳಿಗೆ 1,500 ರೂಪಾಯಿ ಅಂತಂದರೆ ವರ್ಷದ 10 ತಿಂಗಳು ಕಾಲ ಅಂತಂದರೆ 15,000 ರೂಪಾಯಿ ಅಂತಂದರೆ ತಿಂಗಳು ಬರಲ್ಲ. ಇದು ಎಟ್ ಎ ಟೈಮ್ ಒಮ್ಮೆಲೆ 15,000 ರೂಪಾಯಿ ಮಾಡ್ತಾರೆ ಅಂದರೆ ಕ್ರೆಡಿಟ್ ಮಾಡಿದರೆ ಓಕೆ. ಈ ಒಂದು ಸ್ಟೂಡೆಂಟ್ಸ್ ಬೇಕಾದ್ರೆ ತೋರಿಸ್ತೀನಿ ನಿಮಗೆ, ಇಲ್ಲಿ ಕಾಣಿಸ್ತೀನಿ ನೋಡಿ. ಅಂದರೆ ಆ ಕಡೆ ಅಂದರೆ ಫೀ ರಿಮರ್ಜ್ಮೆಂಟ್ ಎಷ್ಟಿದೆ, 18,000 ರೂಪಾಯಿ ಇದೆ. ಅದು ಇನ್ನೂ ಕೂಡ ಇದೆ, ಬಟ್ ಇಲ್ಲೂ ಕೂಡ ಏನಕ್ಕೆ ಪೋಸ್ಟ್ DBT ಕೂಡ ಆಗಿದೆ. ಬಟ್ ಇನ್ನೂ ಪೇಮೆಂಟಲ್ಲಿ ಏನಪ್ಪ ಅಂದರೆ ಓನ್ಲಿ ಏನಾಗಿದೆ ಕಾಣಿಸ್ತಿದೆ ನಿಮಗೆ. ಓಕೆ, ಓನ್ಲಿ 15,000 ರೂಪಾಯಿ ಅಂತಂದರೆ ಇದೇನು ಕಾಣಿಸ್ತಿದೆ, ವಿದ್ಯಾಸಿರಿದು ಮಾತ್ರ ತೋರಿಸ್ತದೆ. ಓಕೆ, ಈ ಒಂದು ಸ್ಟೂಡೆಂಟ್ಸು 2 ಬಂದಿರ್ದವ ಕಾಣಿಸ್ತದೆ, 2 ತೋರಿಸ್ತೀನಿ ಬೇಕಾದ್ರೆ ನಮಗೆ. ಓಕೆ, ಈ ಒಂದು ಸ್ಟೂಡೆಂಟ್ ಏನಪ್ಪ ಆಗಿದೆ ಅಂತಂದರೆ ಫೀ ರಿಂಬರ್ಸ್ಮೆಂಟು 18,000 ರೂಪಾಯಿ ಮತ್ತು ಫುಡ್ ಆ್ಯಂಡ್ ಅಕಾಮಡೇಷನ್ 15,000 ರೂಪಾಯಿ ಇದೆ. ಅದರಲ್ಲಿ ಈಗ 15,000 ರೂಪಾಯಿ ಅವೇಟೆಡ್ ಅಂತ ಅಂದರೆ ಈಗಾಗಲೇ ಕ್ರೆಡಿಟ್ ಆಗಿದೆ. ಓಕೆ, ಆ್ಯಕ್ಚುಲಿ ನಿನ್ನೆನೇ ಕ್ರೆಡಿಟ್ ಆಗಿದೆ, ಬಟ್ ಅವೇಟೆಡ್ ಏನಕ್ಕಿದೆ ಅಂತಂದರೆ ಅದು ಸ್ವಲ್ಪ ಟೈಮ್ ತೊಗೊಳ್ತದೆ. ಓಕೆ, ಅದು ಆಟೋಮೆಟಿಕ್ ಆಗಿದ ಮೇಲೆ 1 ವೀಕಲ್ಲಿ ಅದು ಕೂಡ ಅಂದರೆ ಡನ್ ಆಗುತ್ತೆ. ಓಕೆ, ಸರಿ, ಇವಾಗ ಫುಡ್ ಆ್ಯಂಡ್ ಅಕಾಮಡೇಷನ್ ನಾವು ಹೆಂಗೆ ಪಡ್ಕೊಬಂದು ನೀವು ಕೇಳ್ಬೋದು ನೋಡಿ. ನಿಮಗೆ ಇವಾಗ ಬರಲ್ಲ. ಓಕೆ, ಇನ್ಮೇಲೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಿದ್ದಾರೆ ಅಂತಂದರೆ ಈಗ ಮಾರ್ಚ್ 10 ಕೂಡ ಇದೆ ಅಪ್ಲಿಕೇಶನ್ ಹಾಕೋಕೆ SSP. ಬಟ್ ನಿಮಗೆ ಬರಲ್ಲ. ಯಾಕಂತಂದರೆ ಕ್ಲಿಯರಾಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಅವ್ರು ಸ್ಟಾರ್ಟಿಂಗ್ ಪೇಜಲ್ಲೇ. ಇನ್ಮೇಲೆ ಅಂತಂದರೆ ಡಿಸೆಂಬರ್ 20 ಮೇಲ್ಗಡೆ ಯಾರು ಹಾಕ್ತಿದ್ರು, ಈಗ ಇಲ್ಲಿ 18,000 ರೂಪಾಯಿ ಯಾವ ರೀತಿ ತೋರಿಸ್ತಿದ್ವು ಆ ರೀತಿ ನಿಮಗೆ ಫೀ ರಿಯಂಬರ್ಸ್ಮೆಂಟು ನಿಮ್ಮ ಕೋರ್ಸ್ಗೆ ಎಷ್ಟಿದೆ ಅಷ್ಟು ಬರ್ತದೆ. ಫಾರ್ ಎಕ್ಸಾಂಪಲ್ ಈಗ BS ನರ್ಸಿಂಗ್ ಸ್ಟೂಡೆಂಟ್ ಆಗಿತ್ತು ಅಂತಂದರೆ ಕೆಲವೊಂದಿಷ್ಟು ಕ್ಯಾಟಗರಿ ಮೇಲೆ ಕೂಡ ಡಿಪೆಂಡ್ ಆಗ್ತದೆ. 4,000 ಇದೆ, 3,500 ಇದೆ. ಓಕೆ, ಆ್ಯಂಡ್ ಇಂಜಿನಿಯರಿಂಗಲ್ಲೇ ಕೆಲವೊಬ್ಬರಿಗೆ 3,200 ಇದೆ. ಅಂದರೆ ಕ್ಯಾಟಗರಿ ಮೇಲೆ ಕೂಡ ಡಿಪೆಂಡ್ ಆಗ್ತಾ ಹೋಗ್ತದೆ. ಆ್ಯಂಡ್ ಕಾಲೇಜಿಗೆ ಕೂಡ ನೀವು ಯಾವ ರೀತಿ ಸೀಟ್ ತೊಗೊಂಡಿದ್ರೆ ಎಲ್ಲನೂ ಕೂಡ ಮ್ಯಾಟ್ರ್ ಆಗುತ್ತದೆ. ಓಕೆ, ಸರಿ, ಅಂತಂದರೆ ಒಂದು ಗೌರ್ಮೆಂಟ್ ಕಾಲೇಜ್ ಕಲಿತಿದ್ದೀರಾ ಅಥವಾ ಗೌರ್ಮೆಂಟ್ ಸೀಟೇ ಪ್ರೈವೇಟಲ್ಲಿ ಕಾಲೇಜಿಗೆ ಕಲಿತಿದ್ದೀರಾ ಮತ್ತು ಕ್ಯಾಟಗರಿ ಮತ್ತು ಕೋರ್ಸು ಇದೆಲ್ಲನೂ ಕೂಡ ಮ್ಯಾಟ್ರ್ ಆಗಿಬಿಟ್ಟು ಸ್ಕಾಲರ್ಶಿಪ್ ಬರ್ತದೆ. ಎಲ್ಲನೂ ಕೂಡ ಮ್ಯಾಟ್ರ್ ಆಗುತ್ತೆ ಇಲ್ಲಿ. ಓಕೆ, ಅದು ಇದು ಎಲ್ಲರಿಗೂ ಒಂದೇ ಬರುತ್ತಂತಲ್ಲ, ಎಲ್ಲರೂ ಕೂಡ ಡಿಫ್ರೆಂಟಾಗಿ ಸ್ಕಾಲರ್ಶಿಪ್ ಎಲ್ಲರೂ ಕೂಡ ಬರ್ತದೆ. ಓಕೆ, ಒಬ್ಬರು ಕೂಡ ಮಿಸ್ ಆಗೋಲ್ಲ. ಸರಿ, ಇವಾಗ ಬಂದಿರತಕ್ಕಂಥ ಒಂದು ಗುಡ್ ನ್ಯೂಸು, 15,000 ರೂಪಾಯಿ ಕ್ರೆಡಿಟ್ ಆಗ್ತಿದೆ. ಫುಡ್ ಆ್ಯಂಡ್ ಅಕಾಮಡೇಷನ್ ಸ್ಕೀಮ್ದು ಹಣ ಬಿಡುಗಡೆ ಅಷ್ಟೇ ಅಲ್ಲ, ಹಣ ಕೂಡ ಎಲ್ಲ ಒಂದು ಖಾತೆಗೆ ಜಮಾ ಆಗ್ತಾಯಿದೆ. ಓಕೆ, ನಿಮಗೂ ಕೂಡ ಅವೇಟೆಡ್ ಅಂತ ಇತ್ತು, ನೀವು ಏನಿರುತ್ತಂದರೆ ವರಿಬೇಡ. ಇವತ್ತು ಬಂದಿಲ್ಲ ಅಂತಂದ್ರೆ ನಾಳೆನಾದರೂ ಫಿಕ್ಸ್ ಬರ್ತದೆ. ಓಕೆ, ಈಗಲೇ ಬಂದವರು ಯಾರೆಲ್ಲ ವಿದ್ಯಾಸಿರಿ ಅಮೌಂಟು 15,000 ರೂಪಾಯಿ ಬಂದಿದೆ ಕಮೆಂಟ್ ಹಾಕ್ರಿ. ಯಾಕಂದರೆ ಭಾಳಷ್ಟು ಹುಡುಗರಿಗೆ ಗೊತ್ತಾಗುತ್ತೆ. ಓಕೆ, ಬಂದಿದೆ ಎಷ್ಟೊಂದು ಜನಕ್ಕೆ ಅಂತ ಆದರೂ. ಸರಿ, ಮತ್ತು ಬೇರೆ ಫಾರ್ ಎಕ್ಸಾಂಪಲ್ SC ಕ್ಯಾಟಗರಿ ಯಾರು ಇದ್ರೋ ಅವ್ರಿಗೂ ಕೂಡ 1,17,000 ಅಂತ ಹೇಳಿದೆ, ಅವರು ಕೂಡ ಬಂದಿದೆ. ಆ್ಯಂಡ್ 3,200 ರೂಪಾಯಿ ಇಂಜಿನಿಯರ್ ಸ್ಟೂಡೆಂಟ್ ಕೆಲವೊಬ್ಬರು ಅವರು ಕೂಡ ಬರ್ತದೆ. ಆ್ಯಂಡ್ ನರ್ಸಿಂಗ್ ಸ್ಟೂಡೆಂಟು ಕೂಡ ಅವರು ಕೂಡ 4,000 ಈ ರೀತಿ ಏನು ಅವೇಟೆಡ್ ತೋರಿಸ್ತಿದೆ. ನಿಮಗೂ ಕೂಡ ವಿತಿನ್ 1 ಮಂತಲ್ಲಿ ಬರ್ತದೆ. ಓಕೆ, ಸರಿ, ಕೆಲವೊಬ್ಬರು ಇನ್ನೂ ಹೇಳ್ತಿದ್ರೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಇನ್ನೂ ಕೂಡ ಆಗಿಲ್ಲ, ಇನ್ನೂ ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ಆಗಿಲ್ಲ ಅಂತ ಕೇಳ್ತಿದ್ರೆ. ಸರಿ, ಆಗ್ತದೆ, ಸ್ವಲ್ಪ ಟೈಮ್ ತೊಗೊಳ್ತದೆ ನೋಡಿ. ನೀವು ಅಪ್ಲಿಕೇಶನ್ ಹಾಕಿದ್ರೆ ಅಂದರೆ 2025 ಡಿಸೆಂಬರ್ವರೆಗೂ ಕೂಡ ಟೈಮ್ ಇರ್ತದೆ, ಯಾವಾಗ ಬೇಕಾದರೂ ಮಾಡ್ಬೋದು. ಬಟ್ ಆದಷ್ಟು ಈ 2025 ನನಗೆ ಒಂದು ಖುಷಿ ವಿಚಾರ ಏನಂತಂದರೆ ಬೇಗನೆ ಆಗ್ತದೆ. ಅಂದರೆ ಅಪ್ಲಿಕೇಶನ್ ಇವಾಗ ಹಾಕಿ ಸ್ವಲ್ಪ ದಿನಕ್ಕೆ ಒಂದು ರಿಸಲ್ಟನ್ನು ನಿಮಗೆ ಗೊತ್ತಾಗ್ಬಿಡ್ತದೆ ಸ್ಟೇಟಸಲ್ಲಿ. ಸರಿ, ಏನಾಗಲಿ, ಇದೊಂದು ಒಳ್ಳೆಯ ಗುಡ್ ನ್ಯೂಸು. ಯಾಕಂದರೆ ಫುಡ್ ಆ್ಯಂಡ್ ಅಕಾಮಡೇಷನ್ ಸ್ಕೀಮ್ ಇನ್ನೂ ಕೂಡ ಲೇಟ್ ಬರುತ್ತೆ ಅಂತ ಅಂದ್ಕೊಂಡೆ, ಬಟ್ ಬೇಗನೆ ಬಂದಿದೆ. ವಿದ್ಯಾಸಿರಿ ಅಮೌಂಟು ಬರ್ತದೆ. ಓಕೆ, ನೆಕ್ಸ್ಟ್ ಫೀ ರಿಂಬರ್ಸ್ಮೆಂಟ್ ಅದನ್ನು ಕೂಡ ವಿತಿನ್ 1 ಮಂತಲ್ಲಿ ಹಾಕಿಬಿಟ್ರೆ ಚೆನ್ನಾಗಿರುತ್ತೆ ಹುಡುಗರಿಗೆ. ಯಾಕಂದರೆ ಏನೋ ಒಂದು ಹಾಫ್ ಅಮೌಂಟ್ ಮೇಲ್ಗಡೆನೇ ಫೀಸು, ಇದರಲ್ಲೇ ನಮಗೆ ಉಳಿತಾಯ ಆಗೋದು. ಸರಿ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ. ಆ್ಯಂಡ್ ಬರೀ SSPನೇ ಆಯಿತು. ಆ್ಯಂಡ್ ಪ್ರೈವೇಟು ಬೆಸ್ಟ್ ಸ್ಕಾಲರ್ಶಿಪ್ ಕೂಡ ಹೇಳ್ತೀನಿ. ಓಕೆ, ನಾಳೆ ನಾಡಿದ್ರಲ್ಲಿ ಒಂದು ಚೆನ್ನಾಗಿರೋ ಸ್ಕಾಪು ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿರಿ. ಯಾಕಂದರೆ ಅದು ನಿಮಗೆ ಇಂಪಾರ್ಟೆಂಟ್, ಎಷ್ಟೋ ಹುಡುಗರಿಗೆ ಬಂದಿದೆ. ಸೊ ಹಂಗಾಗಿ ಹೇಳ್ತಿದ್ದೀನಿ. ಸರಿ, ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಡೇ ಬಾಯ್.